ಖರೀದಿ ಕೇಂದ್ರ ತೆರೆಯಲು ಹೋರಾಟ ಮಾಡ್ತಾ ಇದ್ದ ರೈತರಿಗೆ ಈಗ ದಲ್ಲಾಳಿಗಳ ಕಾಟ ಶುರುವಾಗಿದೆ. ಕಡಿಮೆ ಬೆಲೆ ಕೊಂಡು ಹೆಚ್ಚು ಬೆಲೆಗೆ ಮಾರುವ ಮಧ್ಯವರ್ತಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿ ದರ್ಬಾರ್, ಮಧ್ಯವರ್ತಿಗಳ ಮಸಲತ್ತು ವಿರುದ್ಧ ರೊಚ್ಚಿಗೆದ್ದ ರೈತರು. ಮೆಕ್ಕೆಜೋಳ ಖರೀದಿಯಲ್ಲಿ ಮಧ್ಯವರ್ತಿಗಳ ಕಾಟದಿಂದ ಮುಕ್ತಿ ಕೊಡಿ, ರೈತರ ಬೆಳೆಗಳಿಗೆ ಸರ್ಕಾರವೇ ಕೇಂದ್ರ ಆರಂಭಿಸಿ ನ್ಯಾಯಯುತವಾದಂತಹ ಬೆಲೆ ಕೊಡಿ ಅನ್ನೋ ಅನ್ನದಾತರ ಹೋರಾಟ ಅರ್ಧ ಫಲ ನೀಡಿದೆ. ಸರ್ಕಾರವೇನೋ ರೈತರ ಹೋರಾಟಕ್ಕೆ ಮಣಿದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ದಲ್ಲಾಳಿಗಳ ಕಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಾವೇರಿಯ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಆರಂಭವಾಗಿದೆ. ಹಾವೇರಿಯ ಕೆಎಂಎಫ್ ಕಚೇರಿಯಲ್ಲಿ ರೈತರು ಸರತಿ ಸಾಲಿನಲ್ಲಿ ನಿಂತು ನಂಬರ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ದರ್ಬಾರ್ ಅಂತೂ ಶುರುವಾಗಿದ್ದು, ದಲ್ಲಾಳಿ ನೋಡಿದ ರೈತ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಈ ಒಂದು ಸಂದರ್ಭದೊಳಗೆ ಅಧಿಕಾರಿಗಳು ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ರೆ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತತಿ. ಅದನ್ನ ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನ ಇಲ್ಲಿ ನೋಂದಣಿ ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ತಮ್ಮಲ್ಲಿ ಕೇಳಿ. ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಆದರೆ ಸರ್ಕಾರ ಇಲ್ಲಿಯೇ ಖರೀದಿ ಮಾಡಬೇಕು, ಧಾರವಾಡ ಮತ್ತು ಶಿಕಾರಿಪುರಕ್ಕೆ ಹೋಗುವುದನ್ನ ತಪ್ಪಿಸಬೇಕೆಂಬುದು ರೈತರ ಮನವಿಯಾಗಿದೆ. ಇವರು ಏನ್ ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್, 1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗಕ್ಕೆ 200 ರೂಪಾಯಿ ಬೇಕು. 22 ಕ್ವಿಂಟಲ್ ಆಗತ್ತೆ. ಮತ್ ನಮ್ ಹೋಗಿ ಬರೋದು ಒಂದ್ ದಿವಸದ್ದು ಏನ್ ಉಳಿತದೆ ರೈತರಿಗೆ ಅನಾಹುತ ರೀ. ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಹಾವೇರಿ ಜಿಲ್ಲೆಯ ರೈತರ ನಿರಂತರ ಹೋರಾಟದ ಫಲವಾಗಿ ಮೆಕ್ಕೆಜೋಳದ ಖರೀದಿಗೆ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಇದರ ಜೊತೆಗೆ ಹಾವೇರಿಯಲ್ಲೇ ಖರೀದಿ ಮಾಡಬೇಕೆಂಬುದು ರೈತರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಷ್ಟು ದಿನ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹೋರಾಟ ಮಾಡ್ತಾ ಇದ್ದ ರೈತರಿಗೆ ಈಗ ದಲ್ಲಾಳಿಗಳ ಕಾಟ ಶುರುವಾಗಿದೆ. ಕಡಿಮೆ ಬೆಲೆ ಕೊಂಡು ಹೆಚ್ಚು ಬೆಲೆಗೆ ಮಾರುವ ಮಧ್ಯವರ್ತಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿ ದರ್ಬಾರ್, ಮಧ್ಯವರ್ತಿಗಳ ಮಸಲತ್ತು ವಿರುದ್ಧ ರೊಚ್ಚಿಗೆದ್ದ ರೈತರು. ಮೆಕ್ಕೆಜೋಳ ಖರೀದಿಯಲ್ಲಿ ಮಧ್ಯವರ್ತಿಗಳ ಕಾಟದಿಂದ ಮುಕ್ತಿ ಕೊಡಿ, ರೈತರ ಬೆಳೆಗಳಿಗೆ ಸರ್ಕಾರವೇ ಕೇಂದ್ರ ಆರಂಭಿಸಿ ನ್ಯಾಯಯುತವಾದಂತಹ ಬೆಲೆ ಕೊಡಿ ಅನ್ನೋ ಅನ್ನದಾತರ ಹೋರಾಟ ಅರ್ಧ ಫಲ ನೀಡಿದೆ. ಸರ್ಕಾರವೇನೋ ರೈತರ ಹೋರಾಟಕ್ಕೆ ಮಣಿದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ದಲ್ಲಾಳಿಗಳ ಕಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಾವೇರಿಯ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಆರಂಭವಾಗಿದೆ. ಹಾವೇರಿಯ ಕೆಎಂಎಫ್ ಕಚೇರಿಯಲ್ಲಿ ರೈತರು ಸರತಿ ಸಾಲಿನಲ್ಲಿ ನಿಂತು ನಂಬರ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ದರ್ಬಾರ್ ಅಂತೂ ಶುರುವಾಗಿದ್ದು, ದಲ್ಲಾಳಿ ನೋಡಿದ ರೈತ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಈ ಒಂದು ಸಂದರ್ಭದೊಳಗೆ ಅಧಿಕಾರಿಗಳು ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ರೆ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತತಿ. ಅದನ್ನ ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನ ಇಲ್ಲಿ ನೋಂದಣಿ ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ತಮ್ಮಲ್ಲಿ ಕೇಳಿ. ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಆದರೆ ಸರ್ಕಾರ ಇಲ್ಲಿಯೇ ಖರೀದಿ ಮಾಡಬೇಕು, ಧಾರವಾಡ ಮತ್ತು ಶಿಕಾರಿಪುರಕ್ಕೆ ಹೋಗುವುದನ್ನ ತಪ್ಪಿಸಬೇಕೆಂಬುದು ರೈತರ ಮನವಿಯಾಗಿದೆ. ಇವರು ಏನ್ ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್, 1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗಕ್ಕೆ 200 ರೂಪಾಯಿ ಬೇಕು. 22 ಕ್ವಿಂಟಲ್ ಆಗತ್ತೆ. ಮತ್ ನಮ್ ಹೋಗಿ ಬರೋದು ಒಂದ್ ದಿವಸದ್ದು ಏನ್ ಉಳಿತದೆ ರೈತರಿಗೆ ಅನಾಹುತ ರೀ.
ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಹಾವೇರಿ ಜಿಲ್ಲೆಯ ರೈತರ ನಿರಂತರ ಹೋರಾಟದ ಫಲವಾಗಿ ಮೆಕ್ಕೆಜೋಳದ ಖರೀದಿಗೆ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಇದರ ಜೊತೆಗೆ ಹಾವೇರಿಯಲ್ಲೇ ಖರೀದಿ ಮಾಡಬೇಕೆಂಬುದು ರೈತರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಷ್ಟು ದಿನ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹೋರಾಟ ಮಾಡ್ತಾ ಇದ್ದ ರೈತರಿಗೆ ಈಗ ದಲ್ಲಾಳಿಗಳ ಕಾಟ ಶುರುವಾಗಿದೆ. ಕಡಿಮೆ ಬೆಲೆ ಕೊಂಡು ಹೆಚ್ಚು ಬೆಲೆಗೆ ಮಾರುವ ಮಧ್ಯವರ್ತಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿ ದರ್ಬಾರ್. ಮಧ್ಯವರ್ತಿಗಳ ಮಸಲತ್ತು ವಿರುದ್ಧ ರೊಚ್ಚಿಗೆದ್ದ ರೈತರು. ಮೆಕ್ಕೆಜೋಳ ಖರೀದಿಯಲ್ಲಿ ಮಧ್ಯವರ್ತಿಗಳ ಕಾಟದಿಂದ ಮುಕ್ತಿ ಕೊಡಿ. ರೈತರ ಬೆಳೆಗಳಿಗೆ ಸರ್ಕಾರವೇ ಕೇಂದ್ರ ಆರಂಭಿಸಿ ನ್ಯಾಯಯುತವಾದಂತಹ ಬೆಲೆ ಕೊಡಿ ಅನ್ನೋ ಅನ್ನದಾತರ ಹೋರಾಟ ಅರ್ಧ ಫಲ ನೀಡಿದೆ. ಸರ್ಕಾರವೇನೋ ರೈತರ ಹೋರಾಟಕ್ಕೆ ಮಣಿದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ದಲ್ಲಾಳಿಗಳ ಕಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಾವೇರಿಯ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಆರಂಭವಾಗಿದೆ. ಹಾವೇರಿಯ ಕೆಎಂಎಫ್ ಕಚೇರಿಯಲ್ಲಿ ರೈತರು ಸರತಿ ಸಾಲಿನಲ್ಲಿ ನಿಂತು ನಂಬರ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ದರ್ಬಾರಂತೂ ಶುರುವಾಗಿದ್ದು, ದಲ್ಲಾಳಿ ನೋಡಿದ ರೈತ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಈ ಒಂದು ಸಂದರ್ಭದೊಳಗ ಅಧಿಕಾರಿಗಳು ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನ ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ರ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತತಿ. ಅದನ್ನ ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನ ಇಲ್ಲಿ ನೋಂದಣಿ ಮಾಡ್ಕೊಳ್ಳಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ತಮ್ಮಲ್ಲಿ ಕೇಳಿ. ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಆದರೆ ಸರ್ಕಾರ ಇಲ್ಲಿಯೇ ಖರೀದಿ ಮಾಡಬೇಕು. ಧಾರವಾಡ ಮತ್ತು ಶಿಕಾರಿಪುರಕ್ಕೆ ಹೋಗುವುದನ್ನ ತಪ್ಪಿಸಬೇಕೆಂಬುದು ರೈತರ ಮನವಿಯಾಗಿದೆ. ಇವ್ರು ಏನ್ ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್, 1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡ್ಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗಕ್ಕೆ 200 ರೂಪಾಯಿ ಬೇಕು. 22 ಕ್ವಿಂಟಲ್ ಆಗತ್ತೆ. ಮತ್ ನಮ್ ಹೋಗಿ ಬರೋದು ಒಂದ್ ದಿವಸದ್ದು ಏನ್ ಉಳಿತದೆ ರೈತರಿಗೆ ಅನಾಹುತ ರೀ. ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಹಾವೇರಿ ಜಿಲ್ಲೆಯ ರೈತರ ನಿರಂತರ ಹೋರಾಟದ ಫಲವಾಗಿ ಮೆಕ್ಕೆಜೋಳದ ಖರೀದಿಗೆ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಇದರ ಜೊತೆಗೆ ಹಾವೇರಿಯಲ್ಲೇ ಖರೀದಿ ಮಾಡಬೇಕೆಂಬುದು ರೈತರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಇಷ್ಟು ದಿನ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹೋರಾಟ ಮಾಡ್ತಾ ಇದ್ದ ರೈತರಿಗೆ ಈಗ ದಲ್ಲಾಳಿಗಳ ಕಾಟ ಶುರುವಾಗಿದೆ. ಕಡಿಮೆ ಬೆಲೆ ಕೊಂಡು ಹೆಚ್ಚು ಬೆಲೆಗೆ ಮಾರುವ ಮಧ್ಯವರ್ತಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿ ದರ್ಬಾರ್. ಮಧ್ಯವರ್ತಿಗಳ ಮಸಲತ್ತು ವಿರುದ್ಧ ರೊಚ್ಚಿಗೆದ್ದ ರೈತರು. ಮೆಕ್ಕೆಜೋಳ ಖರೀದಿಯಲ್ಲಿ ಮಧ್ಯವರ್ತಿಗಳ ಕಾಟದಿಂದ ಮುಕ್ತಿ ಕೊಡಿ. ರೈತರ ಬೆಳೆಗಳಿಗೆ ಸರ್ಕಾರವೇ ಕೇಂದ್ರ ಆರಂಭಿಸಿ ನ್ಯಾಯಯುತವಾದಂತಹ ಬೆಲೆ ಕೊಡಿ ಅನ್ನೋ ಅನ್ನದಾತರ ಹೋರಾಟ ಅರ್ಧ ಫಲ ನೀಡಿದೆ. ಸರ್ಕಾರವೇನೋ ರೈತರ ಹೋರಾಟಕ್ಕೆ ಮಣಿದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಿದೆ. ಆದರೆ ದಲ್ಲಾಳಿಗಳ ಕಾಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಹಾವೇರಿಯ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಆರಂಭವಾಗಿದೆ. ಹಾವೇರಿಯ ಕೆಎಂಎಫ್ ಕಚೇರಿಯಲ್ಲಿ ರೈತರು ಸರತಿ ಸಾಲಿನಲ್ಲಿ ನಿಂತು ನಂಬರ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಸರ್ಕಾರ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿಗಳ ದರ್ಬಾರಂತೂ ಶುರುವಾಗಿದ್ದು, ದಲ್ಲಾಳಿ ನೋಡಿದ ರೈತ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಈ ಒಂದು ಸಂದರ್ಭದೊಳಗ ಅಧಿಕಾರಿಗಳು ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನ ಮಾಡ್ಕೊಂತ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ರ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತತಿ. ಅದನ್ನ ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನ ಇಲ್ಲಿ ನೋಂದಣಿ ಮಾಡ್ಕೊಳ್ಳಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳಿ ತಮ್ಮಲ್ಲಿ ಕೇಳಿ. ಹಾವೇರಿ ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆಯಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಆದರೆ ಸರ್ಕಾರ ಇಲ್ಲಿಯೇ ಖರೀದಿ ಮಾಡಬೇಕು. ಧಾರವಾಡ ಮತ್ತು ಶಿಕಾರಿಪುರಕ್ಕೆ ಹೋಗುವುದನ್ನ ತಪ್ಪಿಸಬೇಕೆಂಬುದು ರೈತರ ಮನವಿಯಾಗಿದೆ. ಇವ್ರು ಏನ್ ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್,
1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗಕ್ಕೆ 200 ರೂಪಾಯಿ ಬೇಕು, 22 ಕೊಟ್ಟ ಆಗತ್ತೆ. ಮತ್ ನಮ್ ಹೋಗಿ ಬರೋದು ಒಂದ್ ದಿವಸದ್ದು ಏನ್ ಉಳಿತದೆ ರೈತರಿಗೆ ಅನಾಹುತ ರೀ. ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಹಾವೇರಿ ಜಿಲ್ಲೆಯ ರೈತರ ನಿರಂತರ ಹೋರಾಟದ ಫಲವಾಗಿ ಮೆಕ್ಕೆಜೋಳದ ಖರೀದಿಗೆ ನೋಂದಣಿ ಕಾರ್ಯ ಪ್ರಾರಂಭ ಮಾಡಿದೆ. ಇದರ ಜೊತೆಗೆ ಹಾವೇರಿಯಲ್ಲೇ ಖರೀದಿ ಮಾಡಬೇಕೆಂಬುದು ರೈತರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.